ಚಪ್ಪಲಿಗೆ ಇಲ್ಲಿ ಎಲ್ಲರ ನಮನ. ರಕ್ತದೋಕುಳಿ ದೇವಿಯ ಇಷ್ಟವಂತೆ. ಗೋಳಾಲಕ್ಕಮ್ಮ ದೇವಿ ಜಾತ್ರೆಯ ಸ್ಪೆಷಾಲಿಟಿ ಇದುವೇ ಈ ಹೊತ್ತಿನ ವಿಶೇಷ. ಪಾದರಕ್ಷೆಯೇ ಹರಕೆ. ದೇವಸ್ಥಾನಗಳಿಂದ ಪಾದರಕ್ಷೆಗಳನ್ನು ದೂರವಿಡುವುದು ಸಾಮಾನ್ಯ. ಆದರೆ ಇಲ್ಲೊಂದು ದೇವಿಗೆ ಹರಕೆ ಹೊತ್ತವರು ಪಾದರಕ್ಷೆಗಳನ್ನೇ ಸಮರ್ಪಿಸ್ತಾರೆ. ಆ ಪಾದರಕ್ಷೆಗಳಿಗೆ ಸಹಸ್ರ ಭಕ್ತರು ಭಕ್ತಿಯಿಂದ ನಮಸ್ಕರಿಸ್ತಾರೆ. ಅಲ್ಲದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾತ್ರ ನಡೆಯುವ ಜಾತ್ರೆ, ದೇವಿಯ ಹಿಂಭಾಗಕ್ಕೆ ಪೂಜೆ ಪುನಸ್ಕಾರ, ಹೀಗೆ ಹಲವಾರು ವಿಶೇಷ ಆಚರಣೆಗಳು ಜಾತ್ರೆಯ ವೈಶಿಷ್ಟ್ಯ. ಹಾಗಾದ್ರೆ ಈ ಜಾತ್ರೆ ನಡೆಯೋದು ಎಲ್ಲಿ ಮತ್ತು ಇದರ ಹಿನ್ನೆಲೆ ಏನು ಅಂತ ತಿಳಿಯೋಣ ಬನ್ನಿ. ದೇವರಿಗೆ ಹರಕೆ ಹೊತ್ತವರು ಬೇಡಿಕೆ ಈಡೇರಿದ್ರೆ ಭಕ್ತಿಯಿಂದ ನೈವೇದ್ಯವನ್ನು, ಹಣವನ್ನು, ಬೆಳ್ಳಿ ಬಂಗಾರವನ್ನು ಅರ್ಪಿಸೋದು ಸಾಮಾನ್ಯ. ಇನ್ನು ಕೆಲವರು ತಲೆಗೂದಲನ್ನೇ ಅರ್ಪಿಸೋದು ಕಾಮನ್. ಆದರೆ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಗೋಳಾಲಕ್ಕಮ್ಮ ದೇವಿಗೆ ಭಕ್ತರು ಭಕ್ತಿಯಿಂದ ಅರ್ಪಿಸೋದು ಪಾದರಕ್ಷೆಗಳನ್ನ. ಹರಕೆ ಪೂರ್ಣಗೊಂಡರೆ ಭಕ್ತರು ದೇವಸ್ಥಾನದ ಎದುರಿಗಿರುವ ಬೇವಿನ ಗಿಡಕ್ಕೆ ಹೊಸ ಪಾದರಕ್ಷೆಗಳನ್ನು ತಂದು ಕಟ್ತಾರೆ. ಜಾತ್ರೆಗೆ ಬಂದ ಸಾವಿರಾರು ಭಕ್ತರು ಈ ಪಾದರಕ್ಷೆಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಹರಕೆ ಹೊತ್ತು ಬೇಡಿಕೆ ಈಡೇರಿಸುವ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾರೆ. ಜಾತ್ರೆಗೆ ರಾತ್ರಿ ಯಾರು ಇರಲ್ಲ, ತಾಯಿ ಅವತಾರ ಭಾಳ ಇರ್ತದ. ಅದು ಏನೇನಾಯ್ತು ರಾತ್ರಿನೇ ಗೊತ್ತದಕ್ಕ. ಇಲ್ಲೇ ಯಾರು ಇಲ್ಲ. ಅದು ಏನದ ಚಪ್ಪಲಿ ದರ್ಶನ ಅಂದ್ರೆ ಅದು ಅಕ್ಕಿಂದಿ ಅದ. ಅದು ಏನು ಬಿ ಅದಕ್ಕೆ ಸಂಶಯ ತಗೊಳ್ಳೋದಿಲ್ಲ. ಭಾಳ ಮಹತ್ವ ತಾಯಿ ದರ್ಶನ ಅದ. ಈ ದೇವರಿಗೆ ಚಪ್ಪಲಿ ಅರ್ಪಿಸೋದ್ರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ನೂರಾರು ವರ್ಷಗಳ ಹಿಂದೆ ಗುಳೆ ಗ್ರಾಮದ ಈ ಲಕ್ಕಮ್ಮ ಅಕ್ಕಸಾಲಿಗನ ಹತ್ತಿರ ಮೂಗುತಿ ಮಾಡಲು ಹಣ ನೀಡಿದ್ದಳಂತೆ. ಆ ಅಕ್ಕಸಾಲಿಗ ತಿಂಗಳುಗಳು ಕಳೆದ್ರೂ ಮೂಗುತಿ ಮಾಡಿಕೊಡಲು ವಿಳಂಬ ಮಾಡಿದ. ಆಗ ಲಕ್ಕಮ್ಮ ನಿತ್ಯ ಅಕ್ಕಸಾಲಿಗನ ಬಳಿ ಹೋಗಿ ಪೀಡಿಸುತ್ತಿದ್ದಳಂತೆ. ನಿತ್ಯ ಅಕ್ಕಸಾಲಿಗನ ಬಳಿ ಹೋಗುತ್ತಿರುವಾಗಲೇ ಲಕ್ಕಮ್ಮಳ ಚಪ್ಪಲಿ ಸವೆದು ಹೋಗಿತ್ತಂತೆ. ಹಾಗಾಗಿ ಈ ದೇವಿಗೆ ಭಕ್ತರು ಚಪ್ಪಲಿ ಸಲ್ಲಿಸುತ್ತಾರೆ. ಭಕ್ತಿಯಿಂದ ಅರ್ಪಿಸಿದ ಚಪ್ಪಲಿಗಳನ್ನ ತಾಯಿ ಬಳಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ. ಅದೇ ಕಾರಣಕ್ಕಾಗಿಯೇ ಹರಕೆ ತೀರಿದವರೆಲ್ಲರೂ ದೇವಿಗೆ ಚಪ್ಪಲಿ ಅರ್ಪಿಸುತ್ತಾರೆ. ನಮ್ಮವ್ವ ದೇವರು ಗೊಳೆದ್ರಿಂದಕ್ಕೆ ಗೊಳೆದು ಅಕ್ಕೆಂದು ತಾರ್ಮನಿ ಗೌಡ್ರು ಏನಂದ್ರು ಹಿಂಗಿನ ಮುಖಾಂತರ ಆಗಿ ನಿನಗೆ ಅಕ್ಕಿ ಬೆನ್ನ ಹತ್ತಿರಕ್ಕೆ ಮುಖ ನಿನಗೆ ನಾ ಕೊಡಲ್ಲ. ಅದಕ್ಕೆ ನಾ ಏನದ ನಾವು ಅರಣ್ಯ ಪರವಾಗಿ ನಾನು ಹೇಳ್ತೀನಿ, ನಾನು ನಿನಗೆ ಕೈಯಾಗಿ ಸಿಕ್ಕಂಗಿಲ್ಲ, ನಿನ್ನ ಸಂಗಡ ಸಂಪರ್ಕ ಮಾಡೋರು ಅಂಥೇಳಿ ಗುಡ್ಡ ಗಾವಣದಾಗ ಬಂದು ಅಕ್ಕಿ ಸೇರಿ ಆಕೆ ಆಯ್ಕೆ ಆಗ್ಬೇಕಾಕಿ ಕೈಪಾದ ಅಂತೇಳಿ ಆಕಿನ ಮುಖ ಸಿಲ್ಲಾರ ಮಟ್ಟಿಗೆ. ಸುಮಾರು ವರ್ಷಗಳ ಹಿಂದೆ ಮಾದಾರ ಸಮಾಜದ ಭಕ್ತನೊಬ್ಬ ತನ್ನ ಚರ್ಮದಿಂದ ಚಪ್ಪಲಿ ತಯಾರಿಸಿ ದೇವಿಗೆ ಅರ್ಪಿಸಿದ್ದನಂತೆ. ಬರಬರುತ್ತಾ ಆತನ ವಂಶಸ್ಥರು ಪ್ರತಿ ವರ್ಷ ದೇವಿಗೆ ಚರ್ಮದಿಂದ ಮಾಡಿದ ಚಪ್ಪಲಿ ಅರ್ಪಿಸುವುದನ್ನ ರೂಢಿಸಿಕೊಂಡರು. ಅದು ಈಗ ಬೆಳೆದು ನಿಂತಿದೆ. ಚರ್ಮ ಮಾತ್ರವಲ್ಲದೆ ಪ್ಲಾಸ್ಟಿಕ್, ರಬ್ಬರ್ ಚಪ್ಪಲಿಗಳು ದೇವಿಗೆ ಸಲ್ಲಿಕೆಯಾಗ್ತವೆ. ಅದೇ ಚಪ್ಪಲಿಗಳಿಗೆ ಸಾವಿರಾರು ಭಕ್ತರು ನಮಸ್ಕರಿಸುತ್ತಾರೆ. ತಲೆ ಮೇಲೆ ಇಟ್ಟುಕೊಂಡು ಪುನೀತರಾಗ್ತಾರೆ. ಇನ್ನು ಗುಳೆ ಲಕ್ಕಮ್ಮ ದೇವಿಯ ಜಾತ್ರೆ ಪಾದರಕ್ಷೆ ಅರ್ಪಣೆ ಮಾತ್ರವಲ್ಲದೆ ಇನ್ನೂ ಹಲವು ಕಾರಣಗಳಿಗಾಗಿ ವೈಶಿಷ್ಟ್ಯಪೂರ್ಣವೆನಿಸಿಕೊಂಡಿದೆ. ಅದರಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ನಡೆಯುವ ರಕ್ತದೋಕುಳಿ ಜಾತ್ರೆ ಮತ್ತೊಂದು ವೈಶಿಷ್ಟ್ಯ. ಪೊಲೀಸರ ಸಮ್ಮುಖದಲ್ಲಿಯೇ ಇಲ್ಲಿ ಪ್ರಾಣಿ ಬಲಿ ನಡೆಯುತ್ತಿದ್ದರೂ ಖಾಕಿದಾರಿಗಳು ಮಾತ್ರ ಜಾಣ ಕುರುಡು ನೀತಿ ಅನುಸರಿಸುತ್ತಾರೆ. ಕುರಿ ಕೋರಿ ಕೊಯ್ತಾರೆ. ಪೈಲ ಕೊಯ್ತಿದ್ ಒಂದು ಯಾರು 100 ವರ್ಷ ಕಾಲಾಗಿತ್ತು. ಈ ಟೆಂಪರ್ ನಮ್ಮ ನಗರದಾಗಿ ರಕ್ತ ಇದು. ಈ ದೇವಿಗೆ ರಕ್ತದೋಕುಳಿ ಇಷ್ಟವಂತೆ. ಹಿಂದಿನ ಕಾಲದಲ್ಲಿ ಸಾವಿರಾರು ಕೋಣಗಳ ಬಲಿಯಿಂದಾಗಿ ರಕ್ತದ ಕಾಲುವೆ ಹರಿಯುತ್ತಿತ್ತಂತೆ. ಅದರಲ್ಲಿಯೇ ಮಿಂದು ಭಕ್ತರು ಜಾತ್ರೆಗೆ ಆಗಮಿಸುತ್ತಿದ್ರು ಅನ್ನೋ ಪ್ರತೀತಿ ಇದೆ. ಹಾಗಾಗಿ ದೇವಿಯ ಭಕ್ತರು ಈಗಲೂ ಬಲಿ ಕೊಡುವುದನ್ನು ನಿಲ್ಲಿಸಲು ಮಾತ್ರ ಸಿದ್ಧರಿಲ್ಲ. ಕಾನೂನು ಏನೇ ಹೇಳಿ, ದೇವಿಗಾಗಿ ಜಾತ್ರೆ ವೇಳೆಯಲ್ಲಿ ಈಗಲೂ ರಕ್ತದೋಕುಳಿ ನಡೆಯುತ್ತೆ. ನೂರಾರು ಕುರಿಗಳು ಹಾಗೂ 10 ಕೋಣಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಲಿ ಕೊಡಲಾಗುತ್ತೆ.
ಎಲ್ಲ ದೇವರ ಪ್ರತಿಮೆಗೆ ಪೂಜೆ ಪುನಸ್ಕಾರ ಸಲ್ಲಿಸೋದು ಕಾಮನ್. ಆದರೆ ಗುಳೆ ಲಕ್ಕಮ್ಮ ವಿಷಯದಲ್ಲಿ ಮಾತ್ರ ಇದು ಉಲ್ಟಾ. ಲಕ್ಕಮ್ಮಳ ಭಕ್ತರು ಪೂಜಿಸೋದು ದೇವಿಯ ಮುಖಕ್ಕಲ್ಲ, ಬದಲಿಗೆ ದೇವಿಯ ಹಿಂಭಾಗಕ್ಕೆ ನಿತ್ಯ ಪೂಜೆ ಮಾಡ್ತಾರೆ. ಗರ್ಭಗುಡಿಯಲ್ಲಿರುವುದು ದೇವಿಯ ಹಿಂಭಾಗದ ಆಕಾರ ಮಾತ್ರ, ಹೊರತು ಮುಖವಲ್ಲ. ಇದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಹಿನ್ನೆಲೆ ಇದೆ. ಬನ್ನಿ ಏನು ಅಂತ ನೋಡೋಣ. ನೂರಾರು ವರ್ಷಗಳ ಹಿಂದಿನ ಕಥೆ ಇದು. ಗುಳಿ ಗ್ರಾಮದ ದೈವಿ ಶಕ್ತಿಯ ಲಕ್ಕಮ್ಮ ಅಕ್ಕಸಾಲಿಗನೊಬ್ಬನ ಹತ್ತಿರ ಮೂಗುತಿ ಮಾಡಲು ಹಣ ನೀಡಿದ್ದಳಂತೆ. ಆದರೆ ಅಕ್ಕಸಾಲಿಗ ತಿಂಗಳುಗಳು ಕಳೆದ್ರೂ ಮೂಗುತಿ ನೀಡಲಿಲ್ಲ. ನಿತ್ಯವೂ ಸುತ್ತಿ ಸುತ್ತಿ ಲಕ್ಕಮ್ಮಳ ಚಪ್ಪಲಿ ಸವೀತೆ ಹೊರತು ಮೂಗುತಿ ಸಿಗಲಿಲ್ಲ. ಇದರಿಂದ ಕೆರಳಿದ ಲಕ್ಕಮ್ಮ ಆವೇಶದಿಂದ ಮಾತನಾಡ್ತಾ ಇದ್ರೆ ಕೋಪಗೊಂಡ ಅಕ್ಕಸಾಲಿಗ ನಿನ್ನ ಮೂಗು ಕತ್ತರಿಸ್ತೇನೆ ಎಂದು ಹಿಡಿಯಲು ಬಂದರಂತೆ. ಲಕ್ಕಮ್ಮ ಗುಳೆ ಗ್ರಾಮದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವ ಬೆಟ್ಟವೊಂದರಲ್ಲಿ ಬೋರಲು ಬಿದ್ಲು. ಅಕ್ಕಸಾಲಿಗ ಬಂದು ನೋಡಿದಾಗ ಲಕ್ಕಮ್ಮನ ಹಿಂಭಾಗ ಮಾತ್ರ ಕಂಡಿತು. ಮುಖ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. ಲಕ್ಕಮ್ಮ ಅಂದು ಐಕ್ಯಳಾದ ಸ್ಥಳದಲ್ಲೇ ಈಗ ದೇವಸ್ಥಾನವಿರೋದು. ಅಂದು ಅಕ್ಕಸಾಲಿಗ ಕಂಡ ಲಕ್ಕಮ್ಮಳ ಹಿಂಭಾಗವೇ ಈಗ ಗರ್ಭಗುಡಿಯಲ್ಲಿರುವ ಮೂರ್ತಿ. ಅದಕ್ಕೆಯೇ ಈಗ ನಿತ್ಯ ಪೂಜೆ ಪುನಸ್ಕಾರ. ಯಾರ ಮನಸ್ಸಿನಾಗೆ ನರಿಕೆ ಆಗ್ತದ ಅವ್ರು ಪೂರ್ಣ ಮಾಡ್ತಾರೆ. ದೇವರ ಪಾದುಕ ತನಕ ಏರಿಸ್ತಾರೆ. ನಾವು ಮನಸ್ಸಿನಾಗೆ ನಿಶ್ಚಯ ಯಾಕೆ ಪೂರ್ಣ ಆಗ್ತದ ತಾವಾಗ ಬಂದ್ಕೆ ಏರಿಸ್ತಾರೆ. ಸುಮಾರು 50 ವರ್ಷ ನಡ್ಕೊಂಡು ಬಂದಿರೋದು. ಇಲ್ಲಿ ಇವತ್ತು ಒಂದೇ ದಿನ ಜಾತ್ರೆ, ಮುಂಜಾನೆ ಆಯ್ತು ಸಾಯಂಕಾಲ ತನಕ ಮುಗಿತದ್ರಿ. ಸಾಕಷ್ಟು ಜನ ಬರ್ತಾರೆ. ಇಲ್ಲಿ ಯಾರು ಬಂದು ಬೇಡ್ಕೋತಾರ ಯಾರಿಗೂ ಇಲ್ಲ, ಎಲ್ಲರೂ ಸಕ್ಸಸ್ ಆಗ್ತದೆ. ಎಲ್ಲ ಹೊರಗಿನ ಬಾಂಬೆ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಜನ ಬರ್ತಾರೆ. ಇಲ್ಲಿ ಸಾಕಷ್ಟು ಬರ್ತದೆ. ಪ್ರತಿ ವರ್ಷ ದೀಪಾವಳಿಯ ಕಡೆ ಪಂಚಮಿಯಂದು ಲಕ್ಕಮ್ಮ ದೇವಿಯ ಜಾತ್ರೆ ನಡೆಯುತ್ತೆ. ಬೆಳಗ್ಗೆಯಿಂದ ಸೂರ್ಯಾಸ್ತದವರೆಗೆ ಜಾತ್ರೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲದೆ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡಿತಾರೆ. ಹಿಂದಿನ ಹಿಡಿದು ಪೂರ್ವಜನ ಯಾರು ನಡ್ಕೋತ ಬಂದಿರ ನಡ್ಕೋತ ಹಂಗೆ ಪೂರ್ವಜಗಳು ಚಲೋದ ಬಲಿ ಕೊಡ್ತಾರೆ. ಪೈಲ ಬಲಿ ಹೆಚ್ಚು ಕೊಡ್ತಿದ್ದು ಕಮ್ಮಿ ಕೊಡ್ತಾರೆ. ಬಲಿ ಇದೆ ಅಂದ ಕುರಿ ಕೋಳಿ ಕೋಣಿ ಇದೇ ಕೊಡ್ತಿರು. ಆದರೆ ಸೂರ್ಯಾಸ್ತಕ್ಕೂ ಮುನ್ನವೇ ಎಲ್ಲರೂ ಮರಳಿ ಮನೆಗೆ ಹೋಗಿರ್ತಾರೆ. ಸೂರ್ಯ ಮುಳುಗಿದ ನಂತರ ಇಲ್ಲಿ ಯಾರೂ ಕಾಣುವುದಿಲ್ಲ. ಹಗಲಿನಲ್ಲಿ ಭಕ್ತರು ದೇವಿಯ ಜಾತ್ರೆ ಮಾಡಿದ್ರೆ ಕತ್ತಲಾಗ್ತಾ ಇದ್ದಂತೆಯೇ ಭೂತ ಪ್ರೇತಗಳ ಜಾತ್ರೆ ನಡೆಯುತ್ತೆ ಎಂಬ ನಂಬಿಕೆ ಇಲ್ಲಿಯ ಜನರದ್ದು. ಜಾತ್ರೆ ದಿವಸ ಜಾತ್ರೆ ಇಲ್ಲಿ ಯಾರು ಇರುವುದಿಲ್ಲ, ಪೂರ ರಾತ್ರಿ. ಆದರೆ ಗಿಡ ಇಲ್ಲಿ ಇರುವ ಒಂದು ಬೇವಿನ ಮರಕ್ಕೆ ಒಂದು ಜೋಡ ತೊಗಲಿನ ಚಪ್ಪಲಿ ತಂದು ಕಟ್ಟುತ್ತಾರೆ. ಅದು ಇಲ್ಲಿ ತನಕ ಯಾರಿಗೂ ಕೂಡ ಗುರ್ತಾಗಿಲ್ಲ ಅದು ಯಾರು ತಂದು ಕಟ್ತಾರೆ ಅಂತ. ಹೀಗೆ ಒಂದಲ್ಲ ಎರಡಲ್ಲ 10 ಕಾರಣಗಳಿಗಾಗಿ ಗುಲ್ಬರ್ಗ ಜಿಲ್ಲೆ ಗುಳೆ ಲಕ್ಕಮ್ಮ ದೇವಿ ಜಾತ್ರೆ ಪ್ರಸಿದ್ಧವಾಗಿದೆ. ಹೈದರಾಬಾದ್, ಕರ್ನಾಟಕ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿಯೇ ಈ ಆಚರಣೆ ವಿಶಿಷ್ಟವಾಗಿದೆ. ನಿತ್ಯ ಪಾದ ರಕ್ಷಿಸುವ ಚಪ್ಪಲಿ ಸೇವೆಯನ್ನ ಗುರುತಿಸಿ ಪೂಜಿಸುವ ಈ ಆಚರಣೆ ವಿಶೇಷವೇ ಸರಿ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಿಯ ಹಿರೇಮಠ್, ಸುವರ್ಣ ನ್ಯೂಸ್. ವಿಚಿತ್ರ, ವಿಶಿಷ್ಟ ಅನಿಸಿದ್ರು ಈ ಆಚರಣೆಗಳು ತಲೆ ತಲಾಂತರಗಳಿಂದ ನಡೆದುಕೊಂಡು ಬಂದಿರೋದು ವಿಶೇಷವೇ ಸರಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.